ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ವಿಕ್ರಮ್ ವೇದಾಗೆ ತಾಳಿ ಕಟ್ಟಿರೋದ್ರಿಂದ ಬೇಜಾರು ಮಾಡಿಕೊಂಡು ಸುಮ್ಮನೆ ಕೂತಿರ್ತಾನೆ. ಈಗ ವಿಕ್ರಮ್ ಫ್ರೆಂಡ್ಸ್, ಅಣ್ಣ ನೀನು ವೇದ ಅದಕ್ಕೆನ ಮದುವೆ ಆಗಿರೋ ವಿಚಾರನ ಅಪ್ಪಂಗೆ ಮತ್ತು ಅಣ್ಣಂಗೆ ಹೇಳಿ ಅದಕ್ಕೆನ ಮನೆ ಕರ್ಕೊಂಡು ಹೋಗೋಡ್ವಾ ಅಂತ ಹೇಳಿದಾಗ ವಿಕ್ರಮ್ ಕೋಪ ಮಾಡ್ಕೊತಾನೆ. ವಿಕ್ರಮ್ ಏನೂ ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾನೆ. ಈಗ ವಿಕ್ರಮ್ ಫ್ರೆಂಡ್, ಅಣ್ಣ ಅವತ್ತು ನೀನು ವೇದ ಅತ್ತಿಗೆಗೆ ತಾಳಿ ಕಟ್ತಲ್ಲ, ಅಲ್ಲೊಬ್ಬ ಅಗೋರಿ ಬಂದಿದ್ರು. ಅವರು ಏನು ಹೇಳಿದ್ರು ಗೊತ್ತಾ? ನೀನು ಅವನ ಜೊತೆನೇ ಇರಬೇಕು, ಅವನ ಜೊತೆನೇ ಬಾಳಬೇಕು, ನೀನು ಅವನ ಜೊತೆ ಇಲ್ಲ ಅಂದರೆ ಅವನ ಜೀವಕ್ಕೆ ಕಂಟಕ ಅಂತ ಹೇಳಿದ್ರು ಅಣ್ಣ. ಅತ್ತಿಗೆ ಇಲ್ಲ ಅಂದರೆ ನಿನ್ನ ಪ್ರಾಣ ಪಕ್ಷಿನೇ ಹಾರೋಗುತ್ತಂತಣ್ಣ, ನಿನ್ನ ಜೀವ ಅಪಾಯದಲ್ಲಿದ್ದಂತೆ ಅಂತ ಹೇಳಿದಾಗ ವಿಕ್ರಮ್ ಸುಮ್ಮನೆ ಇರ್ತಾನೆ, ಏನು ಮಾತಾಡೋದಿಲ್ಲ. ವಿಕ್ರಮ್ ಇಲ್ಲಿ ಕುಡಿದ ಮತ್ತಿನಲ್ಲಿ ಸುಮ್ಮನೆ ಕೂತಿರ್ತಾನೆ. ಆಗ ರೌಡಿಗಳು ಬಂದು, ಇವಾಗ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೆ, ಆದರೆ ಇವನು ಕೈ ಸಿಕ್ಕಿರಲಿಲ್ಲ, ಆದರೆ ಇವತ್ತು ಒಂಟಿಯಾಗಿ ಸಿಕ್ಕಿದ್ದಾನೆ, ಏನ್ರೋ ಮಾಡೋದು ಇವನನ್ನ. ಆಗ ಒಬ್ಬ ರೋಡಿ, ಅಣ್ಣ ಎತ್ತುಬಿಡೋಣ ಅಂತ ಹೇಳಿದಾಗ ಇನ್ನೊಬ್ಬ ರೋಡಿ ವಿಕ್ರಮ್ಗೆ ಚಾಕು ಹಾಕೋದಕ್ಕೆ ಅಂತ ಬರ್ತಾನೆ. ಆಗ ವೇದ ಒಂದು ದೊಣ್ಣೆ ತಗೊಂಡು ಆ ರೋಡಿ ತಲೆ ಮೇಲೆ ಹೊಡಿತಾಳೆ. ಆಗ ರೋಡಿಗಳು ಓಡ್ರೋ ಇಲ್ಲಿಂದ ಅಂತ ಓಡೋಗ್ತಾರೆ. ಇದೇ ಸಮಯದಲ್ಲಿ ವಿಕ್ರಮ್ ಬಂದು ವೇದ ಮೇಲೆ ಬೀಳ್ತಾನೆ. ಆಗ ವಿಕ್ರಮ್ ಕಟ್ಟಿರೋ ತಾಳಿ ಮತ್ತು ವಿಕ್ರಮ್ ಕತ್ತಲಿರೋ ಚೈನು ಎರಡೂ ಕೂಡ ಜೊತೆ ಆಗುತ್ತೆ. ವಿಕ್ರಮ್ ಮತ್ತು ವೇದ ಮದುವೆ ಬಿಡಿಸಲಾಗದ ಬಂಧ ಅಂತ ಅದು ಕೂಡ ತೋರಿಸ್ಕೊಡುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.